ನಾನು ತಿಮ್ಮಯ್ಯ ಅಂತ 25 ವರ್ಷದಿಂದ ನಾನು ಈ ಥಿಯೇಟ್ರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಓಡಿದೆ, ಮಿಲನ ಓಡಿದೆ, ಮುಂಗಾರು ಮಳೆ ಓಡಿದೆ, ಎಲ್ಲ 75 ಡೇಸು 100 ಡೇಸ್ ಹೋಗಿದೆ. ಇದು 738 ಇದೆ ಟೋಟಲು. ಮೇಲೆ ಒಂದು 334, ಕೆಳಗಡೆ 404 ಇದೆ. ಸ್ಕ್ರೀನ್ ಸೈಜ್ 47.5 by 19.5. ಸೌಂಡ್ ಸಿಸ್ಟಮ್ ಬಂದ್ಬಿಟ್ಟು ಅಟ್ಮಾಸ್ 32 ಚಾನಲ್ ತುಂಬ ಚೆನ್ನಾಗಿದೆ. 7.1 ಸೌಂಡ್. 5 years ಆಯಿತು ಎಲ್ಲ ಚೇಂಜ್ ಮಾಡಿ. ಮೊದಲು ಹಿಂಗೆ ಇತ್ತಿಲ್ಲ. ಸೀಟ್ಸ್ ಆಲ್ಮೋಸ್ಟ್ ನಮ್ಮದು 900 ಚೇಂಜ್ ಸೀಟ್ಸ್ ಇತ್ತು, ಅದೆಲ್ಲ ಕಮ್ಮಿ ಮಾಡಿದ್ದೇವೆ. ಎಲ್ಲ ಸೀಟ್ಸ್ ಎಲ್ಲ ಹೈಟೆಕ್ ಮಾಡಿದ್ದೇವೆ. ಎಲ್ಲ ಸೌಂಡ್ ಸಿಸ್ಟಮ್ ಅಷ್ಟೇ. ಮೊದಲೆಲ್ಲ ಅದರಿದ್ದೆಲ್ಲ ಮೊದಲು ಡಾಲ್ಬಿ ಅದು ಇದ್ದಿದ್ದು, ಆಮೇಲೆ ಮಾಡಿರೋದು. ಆಗ ಇದು ಅಟ್ಮಾಸ್ ಎಲ್ಲ ಆಮೇಲೆ ಮಾಡಿರೋದು. ಪ್ರೊಜೆಕ್ಟ್ರಲ್ಲೂ ಪ್ರೊಜೆಕ್ಟ್ರು 4K ಪ್ರೊಜೆಕ್ಟ್ರು 3.2 ಎಲ್ಲ ಲೈಕ್ ಮಾಡ್ತಾರೆ ಸೌಂಡ್. ಫ್ಯಾನ್ಸ್ ಅದೇ ಬೆಳಗ್ಗೆನೆ ಬರ್ತಾರೆ, ಹೂನಾರ ಅದು ಇದು ಹಾಕ್ಕೊಂಡು ಹಾಲು ಇಯೋದು ಮಾಮೂಲಿ ಎಲ್ಲ ಫ್ಯಾನ್ಸದು. NTRದಾಗಲಿ, ಮಹೇಶ್ ಬಾಬುದಾಗಲಿ, ಈವನ್ ಕನ್ನಡ ಪಿಕ್ಚರ್ ಆದರೂ ಅಷ್ಟೇ. ಕನ್ನಡ ಇವಾಗ ಪುನೀತದು, ದರ್ಶನ್ದು ಎಲ್ಲದೂ ಅಷ್ಟೇ. ಎಲ್ಲ ವಾನ್ ಫಾಲೋವರ್ಸ್ ಜೋರಾಗಿದ್ದಾರೆ, ಎಲ್ಲ ಬರ್ತಾರೆ. ಒಂದು ಫಸ್ಟ್ ಶೋ ಅಲ್ಲಿ ಜೋರಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. OTT ಡೆಫಿನೆಟಾಗಿ ಎಫೆಕ್ಟ್ ಆಗಿದೆ. ಸಿಗೋಸ್ಕಿಗೆ ಮನೆಯಲ್ಲೇ ಕುಂತ್ಕೊಂಡು ನೋಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ. ಅವರು 1-2-3 ಆದಮೇಲೆ ರೀಚಾರ್ಜ್ ಮಾಡ್ಕೊಂಡು ನೋಡ್ತಾರೆ. ಇಲ್ಲಿ ಥಿಯೇಟ್ರಿಗೆ ಬರ್ಬೇಕಂತ ಖರ್ಚು ಎಷ್ಟಾಗುತ್ತೆ ಅವ್ರಿಗೆ, ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ. ಹಂಗಾಗಿ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಾ ಇದೆ ಕಲೆಕ್ಷನ್. ಬಟ್ ಸಿಂಗಲ್ ಸ್ಕ್ರೀನ್ ಏನು ಬರೋದು ಅದು ಬರ್ತಾನೆ ಇದೆ, ಏನು ತೊಂದರೆ ಇಲ್ಲ. ಪಿಕ್ಚರ್ ಮೇಲೆ ಡಿಪೆಂಡ್, ಹೀರೋ ಮೇಲೆ ಡಿಪೆಂಡ್ ಅಷ್ಟೇ ನಮ್ಮದು.